ನೀವು ಕೂಡ ನಿಮ್ಮ ದುಡ್ಡನ್ನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಕೊಂಡು ಎಫ್ ಡಿ ಸಿಗೋಷ್ಟು ಇಂಟ್ರೆಸ್ಟ್ ನ ಗಳಿಸಬಹುದು. ಸೊ ಯಾವ ರೀತಿ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ತರ ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ ಇವಾಗ ನಿಮ್ಮ ಹತ್ರ ಒಂದು 50,000 ರೂಪಾಯಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇದೆ, ಬಟ್ ನಿಮಗೆ ಪ್ರತಿ ತಿಂಗಳು ಒಂದು 20,000 ರೂಪಾಯಿ ಇದ್ರೆ ಸಾಕಾಗುತ್ತೆ. ಎಕ್ಸ್ಟ್ರಾ 30,000 ರೂಪಾಯಿ ಬೇಕಾಗೋದೇ ಇಲ್ಲ ಅಂದಾಗ ನೀವೇನ್ ಮಾಡಬಹುದು, ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೆ ಆಟೋ ಸ್ವೀಪ್ ಫೆಸಿಲಿಟಿನ ಆಕ್ಟಿವೇಟ್ ಮಾಡ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ 20,000 ರೂಪಾಯಿ ಏನಿದೆ ಅದು ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲೇ ಉಳ್ಕೊಂಡು ಎಕ್ಸ್ಟ್ರಾ 30,000 ರೂಪಾಯಿ ಏನಿರುತ್ತಲ್ಲ ಆ ದುಡ್ಡು ಆಟೋಮೆಟಿಕಲಿ ಎಫ್ ಡಿ ಮೂವ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ 20,000 ರೂಪಾಯಿ ಏನಿದೆ ಅದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇದು ಯಾವಾಗಲೂ ಆಕ್ಸೆಸಿಬಲ್ ಇರುತ್ತೆ. ಇನ್ ದ ಸೇಮ್ ಟೈಮ್ ನಿಮ್ಮ ಎಕ್ಸ್ಟ್ರಾ 30,000 ರೂಪಾಯಿ ಏನಿದೆಯಲ್ಲ ಆ ದುಡ್ಡು ಎಫ್ ಡಿ ಸಿಗೋಷ್ಟು ಇಂಟ್ರೆಸ್ಟ್ ನ ಗಳಿಸ್ತಾ ಇರುತ್ತೆ. ಸೊ ಇಲ್ಲಿ ನೀವು ಒಂದು ಥ್ರೆಶೋಲ್ಡ್ ಅಮೌಂಟ್ ನ ಸೆಟ್ ಮಾಡಬೇಕಾಗುತ್ತೆ. ನಾನು ಕೊಟ್ಟಿರುವಂತ ಎಕ್ಸಾಂಪಲ್ ಅಲ್ಲಿ 20,000 ಏನಿತ್ತಲ್ಲ ಅದು ಥ್ರೆಶೋಲ್ಡ್ ಅಮೌಂಟ್. ಸೊ ಆ ಥ್ರೆಶೋಲ್ಡ್ ಅಮೌಂಟ್ ಗಿಂತ ಜಾಸ್ತಿ ದುಡ್ಡು ನಿಮ್ಮ ಸೇವಿಂಗ್ಸ್ ಅಕೌಂಟ್ ಗೆ ಬಂದಾಗ ಆಟೋಮೆಟಿಕಲಿ ಅದು ಎಫ್ ಡಿ ಮೂವ್ ಆಗುತ್ತೆ. ಅಂಡ್ ಈ ಒಂದು ಆಟೋ ಸ್ವೀಪ್ ನ ಇನ್ನೊಂದು ಮೋಸ್ಟ್ ಬೆನಿಫಿಟ್ ಏನಂದ್ರೆ, ಸಪೋಸ್ ಇವಾಗ ನಿಮ್ಮ ಹತ್ರ ಇರುವಂತ 20,000 ರೂಪಾಯಿ ಖಾಲಿ ಆಗ್ಬಿಟ್ಟು ನಿಮ್ಗೆ ಇನ್ನೂ ಎಕ್ಸ್ಟ್ರಾ 5,000 ರೂಪಾಯಿ ಬೇಕು ಅಂತ ಅನ್ಸಿದ್ರೆ ಅವಾಗ ನೀವೇನ್ ಮಾಡಬಹುದು, ಎಕ್ಸ್ಟ್ರಾ 30,000 ರೂಪಾಯಿನ ಎಫ್ ಡಿ ಇಟ್ಟಿರ್ತೀರಲ್ವಾ, ಅದರಿಂದ 5,000 ರೂಪಾಯಿನ ಆಟೋಮೆಟಿಕಲಿ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಗೆ ಸ್ವೀಪ್ ಇನ್ ಮಾಡ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ, ನೀವು ನಿಮ್ಮ ಎಂಟೈರ್ 30,000 ಎಫ್ ಡಿ ನ ಬ್ರೇಕ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಅಂಡ್ ನೀವೇನಾದ್ರೂ ಈ ಆಟೋ ಸ್ವೀಪ್ ಬೆನಿಫಿಟ್ಸ್ ನ ಪಡ್ಕೋಬೇಕು ಅಂದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನ ಮಸ್ಟ್ ಅಂಡ್ ಶುಡ್ ಚೆಕ್ ಮಾಡಲೇಬೇಕಾಗುತ್ತೆ. ಸೊ ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಜಸ್ಟ್ ಆಟೋ ಸ್ವೀಪ್ ಅಂತ ಹೇಳಿ ಕಮೆಂಟ್ ಮಾಡಿ.